ನೋಡಿ ಸ್ನೇಹಿತರೆ, ಹೋದ ವರ್ಷ ಸೇವೆ ಮಾಡಿದಂಥ ಹಳೆ ವಿದ್ಯಾರ್ಥಿಗಳಿಗೆ 42 ಜನಕ್ಕೆ ಒಂದೇ ಸರಿಗೆ 42 ಜನಕ್ಕೆ ಸರ್ಕಾರಿ ಉದ್ಯೋಗ ಲಭಿಸ್ತಂತೆ. ಸೊ ಅದೆಲ್ಲ ಪೇಪರಲ್ಲೆಲ್ಲ ಬಂದಿರುತ್ತೆ, ನೀವೆಲ್ಲ ಓದಿರ್ತೀರಿ ಸ್ನೇಹಿತರೆ. ನೋಡ್ತಿರ್ಬೋದು, ಈಗ ಆಲ್ರೆಡಿ ಲಕ್ಷಾಂತರ ರೊಟ್ಟಿ ಇನ್ನೂ ಒಂದು ವಾರ ಮುಂಚೆನೇ ಸೇರ್ಪಡೆ ಆಗ್ಬಿಟ್ಟಿದ್ದಾವೆ ಗವಿಮಠಕ್ಕೆ. ಆಲ್ಮೋಸ್ಟ್ ಇದು ಒಂದು 100 ಅಡಿ ಉದ್ದ ಇರುವಂಥ ರೂಮು ಆಲ್ರೆಡಿ ಅರ್ಧ ತುಂಬಿದೆ. ಈಗ ನಮ್ಮ ಸ್ವಯಂ ಸೇವಕರೆಲ್ಲ ನನ್ನ ಜೊತೆಗಿದ್ದಾರೆ, ಬನ್ನಿ ಏನು ಹೇಳ್ತಾರೆ ಕೇಳೋಣ. ಅವರು ಎಷ್ಟು ರೊಟ್ಟಿ ಕಲ್ತಿದೆ ಅಂತ ಮಾಹಿತಿ ತಗೊಂಡೋಣ. ಯಾರಿದ್ರು ಟೀಮ್ ಲೀಡ್ರು? ನೀವೇನಾ? ಬನ್ನಿ ಸರ್. ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೀರೇಶ್ ಹಿರೇಮಠ ಅಂತ. ನಾವು ಸುಮಾರು 5-6 ವರ್ಷದಿಂದ ಇಲ್ಲೇ ಇದ್ದೀವಿ. 5 ನಾವು ಡಿಗ್ರಿನ ಇಲ್ಲೇ ಮುಗಿಸಿದ್ದೀವಿ. ಇಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ನೀವೆಲ್ಲ? ಡಿಗ್ರಿ ಕಂಪ್ಲೀಟ್ ಆಗಿ ಈಗ ನಾವು ಕಾಂಪಿಟೇಟಿವ್ಗೆ ಓದ್ತಿದ್ದೀವಿ. ಎಲ್ಲರೂ ಗೌರ್ಮೆಂಟ್ ಜಾಬಿಗೋಸ್ಕರ ಇವಾಗ ನಾವು ಸ್ಟಡಿ ಮಾಡ್ತಿರೋದು. ನಾವು ಸಂಸಕರಾಗಿ ಈಗ 1 ವಾರದಿಂದ ಇಲ್ಲಿ ರೊಟ್ಟಿಯನ್ನ ಹಾಕ್ತಿದ್ದೀವಿ. ರೊಟ್ಟಿ ಸೇವೆ ಮಾಡ್ತಾ ಇದ್ರಿ? ಹೌದು. ಅಂದ ಬಂದಂತ ರೊಟ್ಟಿನ ಶೇಖರಣೆ ಮಾಡೋದು, ಇದು ನಿಮ್ಮ ಸ್ವಯಂ ಸೇವಾ ಕೆಲಸ ಈಗ. ಓಕೆ, ಈಗ ಹೇಳಿ, ಎಷ್ಟು ರೊಟ್ಟಿ ಕಲ್ತಿದೆ ಈಗ? ಸುಮಾರು ಈಗ 1 ಲಕ್ಷ ತನ ಶೇಖರಣೆ ಆಗಿದ್ದಾವೆ. 1 ಲಕ್ಷ ಅಂದ್ರೆ ಈ ಕೊಠಡಿಯಲ್ಲಿ ಮಾತ್ರ? ಹೌದೌದು. ಇನ್ನೂ ಒಂದು ಕೊಠಡಿ ಇದೆ. ಇದು ತುಂಬಿ ಆದ್ಮೇಲೆ ಇನ್ನೊಂದು ಕೊಠಡಿ ತುಂಬುತ್ತೆ. ಇವಾಗ ಜಸ್ಟ್ 1 ಲಕ್ಷ ತುಂಬಿದಾವೆ. 1 ಲಕ್ಷ? ಹೌದೌದು, ಇನ್ನೂ ಬರ್ತವೆ. ಓಕೆ, ಆ ಕಡೆ ಇನ್ನೊಂದು ಇದೇ ತರ ಇನ್ನೊಂದು ರೂಮ್ ನಾವು ವ್ಯವಸ್ಥೆ ಮಾಡಿದ್ವಿ ಇವಾಗ. ಓಕೆ, ಈಗ ಸುಮಾರು 1 ಲಕ್ಷ ರೊಟ್ಟಿ. ಹೌದೌದು. ಬರೀ ಜೋಳದ ರೊಟ್ಟಿನ? ಜೋಳದ ರೊಟ್ಟೆ, ಸಜ್ಜೆ ರೊಟ್ಟೆ, ಆಮೇಲೆ ಎಳ್ಳಿನ ರೊಟ್ಟೆ, ರಾಗಿ ರೊಟ್ಟೆ, ಎಲ್ಲಾ ತರ ರೊಟ್ಟಿಗಳನ್ನ ಇಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಎಲ್ಲ ಭಕ್ತಾದಿಗಳೆಲ್ಲ ತರ ರೊಟ್ಟಿಗಳನ್ನ ತಂದು ಕೊಡ್ತಾರೆ. ಹಸಿ ರೊಟ್ಟೆ ಇರ್ತವೆ, ಮತ್ತೆ ಒಣಗಿದ ರೊಟ್ಟಿನ ಕೊಡ್ತಾರೆ. ಅದ್ರ ಜೊತೆಗೆ ಎಳ್ಳು ಕೊಡ್ತಾರೆ, ಎಳ್ಳಿನ ಶೇಂಗಾ ಮತ್ತು ಅದ್ರ ಹೋಳಿನ ತಂದು ಕೊಡ್ತಾರೆ. ಆಮೇಲೆ ಬೆಲ್ಲ ತಂದು ಕೊಡ್ತಾರೆ, ಬುಂದಿ ತಂದು ಕೊಡ್ತಾರೆ. ಇದ್ರ ಜೊತೆಗೆ ಎಲ್ಲ ಪುಡಿ ತಂದು ಕೊಡ್ತಾರೆ. ಎಲ್ಲ ವಿಧವಾಗಿ ಊಟ ತಿನ್ನಕ್ಕೆ ಏನು ಬೇಕು ಭಕ್ತಾದಿಗಳಿಗೆ ಎಲ್ಲ ವಿಧ ತರದಂತ ಒಂದು ಏನಪ್ಪ ಸಿಹಿ ತಿನಿಸುಗಳು ಎಲ್ಲ ತಂದು ಕೊಡ್ತಾರೆ ಭಕ್ತಾದಿಗಳು. ಈಗ ರೊಟ್ಟಿ ಮಾತ್ರ 1 ಲಕ್ಷಕ್ಕಿಂತ ಅಧಿಕ ಕಲ್ತೈತಿ? ಹೌದೌದು. ಈಗ ಎಳ್ಳೊಳಗೆ ಅದೆಲ್ಲ ಎಷ್ಟು ಕಲ್ತೈತಿ? ಅವು ಅಂದ್ರೆ ಬಾಕ್ಸ್ ಗಟ್ಟಲೆ ತಂದು ಕೊಡ್ತಾರೆ ಅವರು. ಈ 1-2 ಬಾಕ್ಸ್ ತಂದು ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಸಿನ್ನೂರು ವತಿಯಿಂದ ಸುಮಾರು 5 ಲಕ್ಷ ಕಲಿತಿದ್ದು ಎಳ್ಳು ಹೋಳಿಗೆ ಮತ್ತು ಕಡಲೆ ಹೋಳಿಗೆ ಅಂತಂದು. ಈ ವರ್ಷ ಏನ್ ಮಾಡಿದಾರೆ ಅಂದ್ರೆ ಅವರು ಜಿಲೇಬಿನ ಶೇಖರಣೆ ಮಾಡಿಸ್ತಾ ಇದಾರೆ. ಇಲ್ಲಿ ಒಂದು ಸುಮಾರು 22 ಲಕ್ಷ ಜಿಲೇಬಿನ ರೆಡಿ ಮಾಡಿಸ್ತಾ ಇದಾರೆ. ಅದನ್ನು ಹೊರತುಪಡಿಸಿದ್ರೆ ಭಕ್ತರು ಎಷ್ಟು ತಂದು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ಚಿಕಾಯಿ ಎಲ್ಲ ತಂದು ಕೊಡ್ತಾರೆ. ಈ ಕರ್ಚಿಕಾಯಿ ಕೂಡ ಬರ್ತಾ ಇದೆ? ಹೌದೌದು, ಬಂದಿದ್ದು. ಎಷ್ಟೋ ಬಾಕ್ಸ್ಗಳು ಆ ಕಡೆ ಸಿಹಿ ತಿನಿಸುಗಳು ಅಂತಂದ್ರೆ ಒಂದು ಬಾಕ್ಸ್ ಸಪರೇಟ್ ರೂಮ್ ವ್ಯವಸ್ಥೆ ಇದೆ. 100-150 ಕರ್ಚಿಕಾಯಿ ಬಾಕ್ಸ್. ಒಂದು 3 ಟನ್ ಬೆಲ್ಲ ಬಾಕ್ಸ್, ಇದು ಹಿಟ್ಟು, ರವಾ 100 ಪ್ಯಾಕೆಟ್ ರವಾ, ಆ ಥರ ಎಲ್ಲ ಆ ಕಡೆ ಬಂದಿದೆ. ಓಕೆ, ಈಗ ಹೇಳ್ಬೇಕಂದ್ರೆ ಮೊಟ್ಟ ಮೊದಲು ಇದು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಉತ್ತರ ಕರ್ನಾಟಕ ಅದರಲ್ಲಿ ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತ ನಾವು ಕರಿತೀವಿ. ಹೌದು. ಈ ಉತ್ತರ ಕರ್ನಾಟಕ ಸುತ್ತಮುತ್ತಲು ಅಂದ್ರೆ ಕೊಪ್ಪಳ, ಕುಷ್ಟಗಿ, ಆಮೇಲೆ ಸಿಂಧನೂರು, ಕನಕಗಿರಿ, ಈ ಕೊಪ್ಪಳ ತಾಲೂಕು, ಈ ಸುತ್ತಮುತ್ತಲ ಭಾಗದಲ್ಲಿ ಸಿಕ್ಕಾಪಟ್ಟೆ ಬರ್ತಾವೆ. ಅದನ್ನು ಹೊರತುಪಡಿಸಿ ರಾಯಚೂರು ಡಿಸ್ಟಿಕ್, ಈ ಕಡೆ ಗದಗ ಡಿಸ್ಟಿಕ್, ಈ ಕಡೆ ಬೇರೆ ಬೇರೆ ಪಕ್ಕದ ಜಿಲ್ಲೆಗಳಿಂದ ಸಹ ಭಕ್ತಾದಿಗಳು ಬಂದು ಹೋಗ್ತಾರೆ. ಪಕ್ಕದ ಜಿಲ್ಲೆಯಿಂದ ಕೂಡ ಬರ್ತಾರೆ. ಅಂದ್ರೆ ಈ ಒಂದು ಸಂಸ್ಥಾನದಲ್ಲಿ ಹಲವಾರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪೋಷಕರು ಸಹ ಈ ರೀತಿ 1 ಸೆಕೆಂಡ್ ಇರಿ. ಓಕೆ, ಈಗ ಈ ಒಂದು ಗವಿಮಠ ಸಂಸ್ಥಾನದಲ್ಲಿ ಹಲವಾರು ಜಿಲ್ಲೆಯ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪೋಷಕರಿಂದಾಗ್ಲಿ ಅಥವಾ ಮನೆಯಿಂದಾಗ್ಲಿ ಮತ್ತು ಆ ಊರಿನಿಂದ ದೂರದಿಂದ ಗುಲ್ಬರ್ಗ, ಬೀದರು, ಅಲ್ಲೆಲ್ಲ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ರಾಯಚೂರು ಡಿಸ್ಟ್ರಿಕ್ನಲ್ಲಿ ಅಂದ್ರೆ ಆ ರಾಯಚೂರು ಅಂತಲ್ಲ, ಆ ಒಂದು ಡಿಸ್ಟ್ರಿಕ್ ಒಳಗೆ ಯಾವ ತಾಲೂಕು ಬರ್ತೋ, ಊರು ಬರ್ತೋ, ಎಲ್ಲರೂ ಬಂದು ಇಲ್ಲಿ ಅವರು ಸಲ್ಲಿಸ್ತಾ ಇದ್ದಾರೆ ಸೇವೆನ. ರೊಟ್ಟಿ ಸೇವೆ ಆಗಿರ್ಬೋದು, ಎಳ್ಳು ಹೋಳಿಗೆ ಸೇವೆ ಆಗಿರ್ಬೋದು. ಈಗ ಜಿಲೇಬಿ ಸೇವೆ ಅದು ಕೊಪ್ಪಳ ಡಿಸ್ಟ್ರಿಕ್ಟ್ ಅಂತಲ್ಲ, ಅದು ಒಂದು ಸಿಂಧನೂರು, ರಾಯಚೂರು ಡಿಸ್ಟ್ರಿಕ್ಟ್ ಬರುತ್ತೆ. ಈ ಥರ ಒಂದು ಹಲವಾರು ಜಿಲ್ಲೆಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಸೇವೆನ ಸಲ್ಲಿಸ್ತಾ ಇದ್ದಾರೆ. ಓಕೆ, ಇಲ್ಲೇ ಬೇರೆ ಬೇರೆ ಜಿಲ್ಲೆಯ ಸ್ಟೂಡೆಂಟ್ಸ್ ಒಬ್ರು ಹೇಳಿ, ಇಲ್ಲ ಮೈಕ್ ಹಾಕಲ್ಲ ನಿಮ್ಗೆ ಹೇಳಿ. ಅಂದ್ರೆ ಇಲ್ಲಿ ಇದೀವಲ್ಲ, ನಾವು ಏನು ರೊಟ್ಟಿ ಸೇವೆ ಮಾಡ್ತಾ ಇದೀವಲ್ಲ, ಈ ರೊಟ್ಟಿ ಸೇವೆ ಮಾಡಲು ವಿದ್ಯಾರ್ಥಿಗಳು ಒಂದೇ ಜಿಲ್ಲೆದಾರಲ್ಲ, ಬೇರೆ ಬೇರೆ ಜಿಲ್ಲಾ, ಕಲಬುರಗಿ ಜಿಲ್ಲೆದಾರ ಇದ್ದಾರೆ, ರಾಯಚೂರು ಜಿಲ್ಲೆದಾರ ಇದ್ದಾರೆ, ಕೊಪ್ಪಳ ಜಿಲ್ಲೆದಾರ ಇದ್ದಾರೆ, ವಿಜಯನಗರ, ಬಳ್ಳಾರಿ, 4-5 ಜಿಲ್ಲೆ. ಅಂದ್ರೆ ನಾವೆಲ್ಲ ಗೌರ್ಮೆಂಟ್ ಜಾಬಿಗೆ ಓದ್ತಕ್ಕಂಥ ಹುಡುಗರು. ಓಕೆ, ನಮಗೆ ಇಲ್ಲೇ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಗವಿಮಠದಿಂದನೇ ನಮ್ಗೊಂದು ಲೈಬ್ರರಿ ಇದೆ. ಅಲ್ಲಿ ನಾವು ಓದ್ತಾ ಮತ್ತು ಹಿಂಗೆ ಬಿಡು ಟೈಮಲ್ಲೇ ಸೇವೆ ಇದ್ದ ಟೈಮಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ. ಓಕೆ, ಹಾಗಾಗಿ ನಿಮ್ಮ ಥರ ಈಗ ಸ್ವಯಂ ಸೇವೆ ಮಾಡೋರು ಇಲ್ಲಿ ಎಷ್ಟು ಜನ ಹುಡುಗರು ಇದ್ದಾರೆ ಈಗ ಪ್ರೆಸೆಂಟ್? ಕನಿಷ್ಠ ಈಗ ಯಾಕಂದರೆ ನಮ್ಮ ಗೌರ್ಮೆಂಟ್ ಎಕ್ಸಾಮ್ಗೆ ಓದತಕ್ಕಂಥ ಹುಡುಗರು ಒಂದು 200-300 ಜನ ಹುಡುಗರಿದ್ದಾರೆ. ಮತ್ತು ಡಿಗ್ರಿ ಹುಡುಗರು ಸಹ ಬರ್ತಾರೆ ಸಂಸ್ಥಾನದಿಂದ, ನಮ್ಮ ಗವಿಮಠದಿಂದ. ಮತ್ತು ಅಲ್ಲಿ ಒಂದು 2,500-3,000 ಹುಡುಗರು ಇಲ್ಲಿ ಇರ್ತಾರೆ. ಅಂದ್ರೆ ಟೋಟಲ್ ಆಗಿ ಒಂದು 2,500-3,000 ಜನ ಸೇವೆ ಮಾಡ್ತೀರಿ ಈಗ ಜಾತ್ರೆ. ಆಟೋಮೆಟಿಕ್ಲಿ ಸಮಯ ಬಂದ್ರೆ, ತುರ್ತಾಗಿ ಬಂತಂದ್ರೆ ಎಲ್ಲರೂ ಬರ್ತಾರೆ. ಓಕೆ, ಓಕೆ.
ಅದ್ಭುತ. ಹಾಂ ಸರ್, ಇಲ್ಲಿ ಯಾಕಂದ್ರೆ ಒಂದು 15 ಜನ ಟೀಮ್ ಇದೆ. ಈ ಒಂದು ಯಾವುದೇ ಒಂದು ಭಕ್ತರು ತಮ್ಮ ರೊಟ್ಟಿಯನ್ನು ತಗೊಂಬಂದ್ರೆ ನಾವು ಅದನ್ನ ಶೇಖರಣೆ ಮಾಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ನೀವೇನು ಸ್ವಿಫ್ಟ್ ವೈಸ್ ಚೇಂಜ್ ಮಾಡ್ಕೊಳ್ತೀರಾ? ಒಂದು 2-3 ದಿನದ ಶಿಫ್ಟ್ ಇತ್ತು, ಈಗ ಇನ್ಮೇಲೆ ಜಾಸ್ತಿ ಬರ್ತವೆ ರೊಟ್ಟಿ. ಯಾಕಂದ್ರೆ ಒಂದೇ ಸಮಯ 2 ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ಒಮ್ಮೆಲೆ ಬಂದು ನಿಲ್ತವೆ, ಆಗ ಸ್ವಲ್ಪ ಕಷ್ಟ ಆಗುತ್ತೆ 5 ಜನ 6 ಜನ ಇದ್ರೆ. ಹಾಗಾಗಿ ನಾವು ಒಂದು 15 ಜನ ಟೀಮ್ ಬೆಳಿಗ್ಗೆ 9ಕ್ಕೆ ಬಂತು, ರಾತ್ರಿ 7-8 ಗಂಟೆ ತನಕ ಇಲ್ಲೇ ನಾವು ಸೇವೆ ಮಾಡ್ತೀವಿ. ಹೌದಾ, ಬೆಳಿಗ್ಗೆ ಬಂದವರು? ಬೆಳಗ್ಗೆ 6 ಗಂಟೆ ಬಂದರು, ನೈಟ್ 8 ಗಂಟೆ ಮತ್ತೆ ವಿತ್ ಸ್ಟಡಿ ಮಾಡ್ಕೊಂಡು ಬರ್ತಾರೆ ಹುಡುಗರು. ಅಂದ್ರೆ ಇಲ್ಲಿ ಬುಕ್ ತಗೊಂಡ್ಬಂದಿರ್ತೀವಿ. ಮತ್ತೆ ಬೆಳಗ್ಗೆ ಜಲ್ದಿ ಎದ್ದು ಸ್ಟಡಿ ಮಾಡೋರು ಅದಾರ ಸರ್ ಇಲ್ಲಿ. ಓಕೆ. ಹಂಗಂತ ಹೇಳಿ 4 ಗಂಟೆಗೆ ಓಪನ್ ಆಗುತ್ತೆ ಸರ್ ಲೈಬ್ರರಿ ನಮ್ದು. 4ರಿಂದ 6 ಗಂಟೆ ತನಕ ಸ್ಟಡಿ ಮಾಡ್ಕೊಂಡು 6ರಿಂದ ಇಲ್ಲಿ 7 ಗಂಟೆ ತನಕ ಸೇವೆ ಮಾಡ್ಕೊಂಡು ಮತ್ತೆ 7 ಗಂಟೆ ನಂತರ ಮತ್ತೆ ಸ್ಟಡಿ ಮಾಡಕ್ಕೆ ಹೋಗೋ ಹುಡುಗರು ಇದ್ದಾರೆ. ಓಹೋ, ಗ್ರೇಟ್. ನೋಡಿ ಸ್ನೇಹಿತರೆ, ಇದು ನಮ್ಮ ವಿದ್ಯಾರ್ಥಿಗಳ ಮಾತು. ಇವತ್ತು ಅಜ್ಜನ ಜಾತ್ರೆಯಲ್ಲಿ ಸೇವೆ ಮಾಡೋರು ಯಾರು ಅಂತ ನಾವು ಯೋಚನೆ ಮಾಡಿದಾಗ ಇದೇ ಥರ ಕಾಣದ ಕೈಗಳು 100 ಇರ್ತವೆ, ಇಲ್ಲಿ ಸೇವೆ ಮಾಡ್ತವೆ. ಈ ಥರ ಕಾಣದ ಕೈಗಳು ಸೇವೆ ಮಾಡ್ದಲ್ಲೇ ಅಜ್ಜನ ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಯಾರು ಪ್ರೇರೇಪಣೆ ಮಾಡೋ ಥರ ಇಲ್ಲ, ಅವ್ರಿಗೆ ಅವರೇ ಪ್ರೇರೇಪಣೆ ತಗೊಂಡು ಇವತ್ತು ಸೇವೆ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಸುಮಾರು ಕೇವಲ ಈ ಒಂದು ಓದ್ತಕ್ಕಂಥ ಹುಡುಗರು ಮಾತ್ರ ಸೇವೆ ಸಲ್ಲಿಸ್ತಾಳೆ. ಹಿಂದೆ ವಿದ್ಯಾರ್ಥಿಗಳಿಗೆ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಬೇರೆ ಬೇರೆ ಕಡೆ ಎಲ್ಲ ಓದ್ತಾ ಇದ್ದಾರೆ, ಅವರು ಸಹ ಬಂದು ಸೇವೆ ಮಾಡ್ತಾರೆ ಸರ್. ಈಗಿದ್ದಾರೆ? ಇಲ್ಲ ಸರ್, ಬರ್ತಾರೆ, ಇನ್ನು 2-3 ದಿನ ಬರ್ತಾರೆ. ಇನ್ನೆರಡು ದಿನದಲ್ಲಿ ಜಾತ್ರೆ ತೇರುಗಳು ಸ್ಟಾರ್ಟ್ ಆಗುತ್ತಲ್ಲ ಸರ್, ಅವ ಸ್ಟಾರ್ಟ್ ಆದಾಗ ಹಳೆ ವಿದ್ಯಾರ್ಥಿಗಳು ಓದಿ ಹೋಗಿರ್ತಾರೆ ನೋಡಿ, ಇಲ್ಲಿದ್ದ ಅವ್ರು ಬರ್ತಾರೆ. 3-4 ವರ್ಷದಿಂದ ಹಿಂದೆ ಹಳೆ ವಿದ್ಯಾರ್ಥಿಗಳು ನೌಕರಿ ಆದವರು ಆ ಫ್ರೆಂಡ್ಸ್ಗಳೆಲ್ಲ ಮಾತಾಡ್ಕೊಂಡು ಅವರೇ ಸ್ವಯಂ ಸೇವಕವಾಗಿ ಅವ್ರು ಬಂದು ಇಲ್ಲಿ ಟೀಮ್ ಮಾಡ್ಕೊಂಡು ಸೇವೆ ಮಾಡೋರು. ಅವರು ಟೀಮ್ ಮಾಡ್ಕೊಂಡ್ ಬರ್ತಾರೆ ಸರ್. ಮಾಡಿಕೊಡ್ತಾರೆ, ರೂಮ್ ಒದಗಿಸ್ಕೊಡ್ತಾರೆ. 2 ಬೇಕಂದ್ರೆ 2 ರೂಮ್, 3 ಬೇಕಂದ್ರೆ 3 ರೂಮ್, ಎಷ್ಟು ರೂಮ್ ತುಂಬುತ್ತೋ ಅಷ್ಟು ರೂಮ್ ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಲಾಸ್ಟ್ ಇಷ್ಟೆಲ್ಲ ಸೇವೆ ಮಾಡಿದ್ರೆ ಗವಿಸಿದ್ದಪ್ಪ ನಮ್ಗೆ ಒಳ್ಳೆ ಫಲ ಕೊಟ್ಟಿದ್ದಾನೆ. ಏನು ಉದಾಹರಣೆಪ್ಪ ಅಂದ್ರೆ ಲಾಸ್ಟ್ ಟೈಮ್ 42 ಜನ ಜಾಬ್ ಆದ್ರು, 28 ಜನ ಪೊಲೀಸರಾದ್ರು. ಈ ತರ ಒಂದು ಗವಿಮಠದ ವಿದ್ಯಾರ್ಥಿಗಳೇ. ವಾವ್, ಗ್ರೇಟ್. ನೋಡಿ ಸ್ನೇಹಿತರೆ, ಹೋದ ವರ್ಷ ಸೇವೆ ಮಾಡಿದಂಥ ಹಳೆ ವಿದ್ಯಾರ್ಥಿಗಳಿಗೆ 42 ಜನಕ್ಕೆ ಒಂದೇ ಸರಿಗೆ 42 ಜನಕ್ಕೆ ಸರ್ಕಾರಿ ಉದ್ಯೋಗ ಲಭಿಸ್ತಂತೆ. ಸೊ ಅದೆಲ್ಲ ಪೇಪರಲ್ಲೆಲ್ಲ ಬಂದಿರುತ್ತೆ, ನೀವೆಲ್ಲ ಓದಿರ್ತೀರಿ. ಈ ಸರಿನೂ ಇವರೆಲ್ಲ ಸೇವೆ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷ ಅನ್ನೋಷ್ಟರಲ್ಲಿ ಇವ್ರಿಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ ಗವಿಸಿದ್ದೇಶ್ವರನಲ್ಲಿ. ಈಗ ಆಲ್ರೆಡಿ 1-1.5 ಲಕ್ಷಕ್ಕಿಂತ ಜಾಸ್ತಿ ರೊಟ್ಟಿ ಕಲ್ತಿದ್ದಾವೆ ಒಂದು ವಾರಕ್ಕಿಂತ ಮುಂಚೆ. ನೋಡೋಣ ಜಾತ್ರೆ ಅನ್ನೋಷ್ಟರಲ್ಲಿ ಈ ರೂಮ್ ಎಲ್ಲ ಫುಲ್ಲಾಗಿ, ಆ ಕಡೆ ಒಂದು ರೂಮ್ ಫುಲ್ಲಾಗಿರುತ್ತೆ. ಅದೆಲ್ಲ ನೆಕ್ಸ್ಟ್ ಲೆವೆಲ್ ವಿಜೃಂಭಣೆ ಅಂತಲೇ ಹೇಳ್ಬೋದು. ಈ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಗೌಶಿನಲ್ಲಿ ನಾನು ಕೇಳ್ಕೊಂತ ಬನ್ನಿ. ನೆಕ್ಸ್ಟ್ ಸ್ವೀಟ್ ರೂಮಲ್ಲಿ ಏನೇನು ಕಲ್ತಿದೆ, ಏನೇನು ಬಂದಿದೆ, ಏನೇನು ಸೇವೆ ಸಲ್ಲಿಸಿದ್ದಾರೆ ರೈತರು, ಹಳ್ಳಿ ಜನರು ಅಂತ ನೋಡ್ಕೊಂಬರೋಣ. ಎಲ್ರಿಗೂ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗಲಿ. ಗವಿಸಿದ್ದೇಶ್ವರ ಮಹಾರಾಜ್ಗೂ, ಶಿವಶಾಂತವೀರ ಮಹಾರಾಜ್ಗೂ,